ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒನ್ ಚಾನೆಲ್ಗೆ ಸ್ವಾಗತ. ನಾನು ಆರ್ಯನ್ ಚೇತನ್ ರಾಜ್. ತುಂಬಾ ಜನ ವೀಕ್ಷಕರುಗಳು ನಮ್ಮ ಚಾನೆಲ್ ನಲ್ಲಿ ಸ್ಟೂಡೆಂಟ್ಸ್ ಗಳಿದ್ದೀರಾ, ಹಾಗೆ ಹೆಣ್ಮಕ್ಳುಗಳು ಕೂಡ ಇದ್ದೀರಾ. ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಉಳಿದಿರುವಂತ ಸಮಯದಲ್ಲಿ ಯಾವ್ದಾದ್ರು ಪಾರ್ಟ್ ಟೈಮ್ ಜಾಬ್ ಸಿಗ್ಬೋದಾ ಅಂತ ಸಹಜವಾಗಿ ನನ್ನ ಕೇಳ್ತಾ ಇರ್ತೀರಾ. ಸೊ ಅಂತವ್ರಿಗೆ ನಾನೊಂದು ಗುಡ್ ನ್ಯೂಸ್ ತಂದಿದ್ದೀನಿ. ಹೌದು, ನೀವು ಕೂಡ ಮನೆಯಲ್ಲೇ ಇಟ್ಕೊಂಡು ಅದು ಕೂಡ ನಿಮ್ಮ ಮೊಬೈಲ್ ನಿಂದಾನೇ ಪಾರ್ಟ್ ಟೈಮ್ ಜಾಬ್ ಮಾಡ್ಬೋದು. ಈ ಕೆಲಸದಲ್ಲಿ ನಿಮ್ಗೆ ಯಾವುದೇ ರೀತಿಯ ಟೈಮಿಂಗ್ಸ್ ಇರಲ್ಲ. ಸೊ ನಿಮ್ಗೆ ಫ್ರೀ ಸಿಕ್ಕಿದಾಗ ಈ ಕೆಲಸನ ನೀವು ಮಾಡ್ಬೋದು. ಸೊ ಬನ್ನಿ, ಈ ಕೆಲಸ ಯಾವುದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ನೋಡಿ, ಈ ಪಾರ್ಟ್ ಟೈಮ್ ಜಾಬ್ ಡೀಟೇಲ್ಸ್ ನ ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಸ್ಟೆಪ್ ಇಂದ ಲಾಸ್ಟ್ ಸ್ಟೆಪ್ ವರೆಗೂ ತೋರಿಸ್ಕೊಡ್ತೀನಿ. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ತುಂಬಾ ಜನ ಅನ್ಕೊಂಡಿರ್ತಾರೆ ಈ ಜಾಬ್ಗೆ ಇಂಗ್ಲಿಷ್ ಬರಬೇಕು ಅಂತ, ಆದ್ರೆ ಅದು ತಪ್ಪು. ಇಂಗ್ಲಿಷ್ ಬರಲೇಬೇಕು ಅಂತ ಯಾವ ರೂಲ್ಸ್ ಕೂಡ ಇಲ್ಲ. ನಿಮ್ಮ ಮಾತೃಭಾಷೆ ಏನಿದೆ ಅದೇ ಗೊತ್ತಿದ್ರೆ ಸಾಕು. ಆಮೇಲೆ ಡಿಗ್ರಿ ಹೋಲ್ಡರ್ ಆಗಿರ್ಲೇಬೇಕು ಅಂತಾನು ಯಾವ ರೂಲ್ಸ್ ಇಲ್ಲ. ಇವಾಗ ಬನ್ನಿ, ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಸ್ಟೆಪ್, ನೀವು ಗೂಗಲ್ ಕ್ರೋಮಲ್ಲಿ ಮೈ ಜಿಯೋ ಲಾಗಿನ್ ಆಗಬೇಕು. ಅಂದರೆ ಮೈ ಜಿಯೋ ಅಪ್ಲಿಕೇಶನ್, ನೀವು ಮೊಬೈಲ್ ಅಪ್ಲಿಕೇಶನ್ ಏನು ಯೂಸ್ ಮಾಡ್ತಿರಲ್ಲ ಅದರಲ್ಲಿ ಇದು ತೋರಿಸಲ್ಲ. ಸಪ್ರೇಟಾಗಿ ಗೂಗಲ್ ಕ್ರೋಮಲ್ಲಿ ಬಂದು ಮೈ ಜಿಯೋ ಲಾಗಿನ್ ಅಂತ ಅಲ್ಲಿ ಲಾಗಿನ್ ಆಗಬೇಕು. ಆ ಲಾಗಿನ್ ಹೇಗಾಗಬೇಕು ಅಂದರೆ, ನಿಮ್ಮ ನಂಬರ್ನ ಅಲ್ಲಿ ಕೇಳುತ್ತೆ. ಆ ನಂಬರ್ನ ನೀವು ಮೆನ್ಷನ್ ಮಾಡಿದ್ರೆ ಅದು ಲಾಗಿನ್ ಆಗುತ್ತೆ. ಒಂದು OTP ಬರುತ್ತೆ. ಆ OTPನ ನೀವು ಅಲ್ಲಿಗೆ ಎಂಟರ್ ಮಾಡಿ ಆಮೇಲೆ ಲಾಗಿನ್ ಆಗಬೇಕಾಗಿರುತ್ತೆ. ಬನ್ನಿ, ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ. ಆಲ್ರೆಡಿ ನಾನು ಇಲ್ಲಿ ಲಾಗಿನ್ ಆಗಿದ್ದೀನಿ. ನನ್ನ ನಂಬರ್ನ ಕೊಟ್ಟು ಅಲ್ಲಿ ಲಾಗಿನ್ ಆಗಿದ್ದೀನಿ. ಸೊ ಹೀಗೆ ಫ್ರಂಟ್ ಪೇಜ್ ಈಗ ಬರುತ್ತೆ, ಹೋಮ್ ಪೇಜ್ ಈಗ ಬರುತ್ತೆ. ಈ ಒಂದು ಹೋಮ್ ಪೇಜ್ನ ನೀವು ಕೆಳಗಡೆ ಡೌನ್ ಬರ್ತಾ ಇದ್ರೆ ನೋಡಿ, ಪೂರ್ತಿ ಕೆಳಗಡೆ ಬರಬೇಕು. ಪೂರ್ತಿ ಕೆಳಗಡೆ ಬಂದರೆ ನೋಡಿ, ಯೂಸ್ಫುಲ್ ಲಿಂಕ್ ಅಂತ ತೋರಿಸುತ್ತೆ. ನಿಮ್ಮ ಮೊಬೈಲ್ನಲ್ಲಿ ನೀವು ನೋಡೋದಾದ್ರೆ ಯೂಸ್ಫುಲ್ ಲಿಂಕ್ ಅಂತ ಬರುತ್ತಲ್ಲ, ಆ ಲಿಂಕ್ನ ಓಪನ್ ಮಾಡಿದ್ರೆ ನಿಮಗೆ ಮೊಬೈಲಲ್ಲಿ ತೋರಿಸುತ್ತೆ. ನಾನು ನಿಮಗೆ ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದ್ದೀನಿ. ಈ ಯೂಸ್ಫುಲ್ ಲಿಂಕ್ ಮೊಬೈಲ್ನಲ್ಲೂ ತೋರಿಸುತ್ತೆ. ಮೊಬೈಲ್ನಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಈ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಎಂಪವರಿಂಗ್ ವುಮೆನ್ ವಿತ್ ನ್ಯೂ ಆಪರ್ಚುನಿಟೀಸ್ ಅಂತ ಇದೆಯಲ್ಲ, ಅದು ಓಪನ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ನೋಡಿ, ಇನ್ನು ಕೆಳಗಡೆ ಬರ್ತಾ ಇದ್ರೆ ನಿಮಗೆ ಡೀಟೇಲ್ಸ್ಗಳು ಓಪನ್ ಆಗುತ್ತೆ. ನೋಡಿ, ಎಂಜಾಯ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂತ ಇದೆ. ಅಂದರೆ ನಿಮಗೆ ಯಾವಾಗ ಫ್ರೀ ಆಗುತ್ತೋ ಆಗ ನೀವು ವರ್ಕ್ ಮಾಡ್ಬೋದು ಅನ್ನೋದು ಈ ಒಂದು ಲೈನ್ನ ಅರ್ಥ. ನೆಕ್ಸ್ಟ್ ಸ್ಟೆಪ್ ಬಂದು ಅರ್ನ್ ಅಪ್ ಟು 10,000 rupees ಪರ್ ಮಂತ್ ಅಂತ ಇದೆ. ನೀವು 10,000 ರೂಪಾಯಿ ತನಕನೂ ಇಲ್ಲಿ ಅರ್ನ್ ಮಾಡ್ಬೋದು ಅಂತ ಇದೆ. ಇನ್ನೂ ಜಾಸ್ತಿನೂ ಕೂಡ ನೀವು ಅರ್ನ್ ಮಾಡ್ಬೋದು. ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಸ್ಟೆಪ್ಗಳಲ್ಲಿ ನಿಮಗೆ ಅದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ. ಅವೈಲೇಬಲ್ ಇನ್ 7,700+ ಸಿಟೀಸ್ ಅಂತ ಇದೆ. ಅಂದರೆ 7,700+ ಸಿಟೀಸಲ್ಲಿ ಇದು ಈ ಜಿಯೋ ಪಾರ್ಟ್ ಟೈಮ್ ಜಾಬ್ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟು ಥೌಸಂಡ್ಸ್ ಆಫ್ ವುಮೆನ್ ಅಸೋಸಿಯೇಟ್ಸ್, ಅಂದರೆ ಥೌಸಂಡ್ಸ್ ಆಫ್ ವುಮೆನ್ಸ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ವುಮೆನ್ಸ್ ಮಾತ್ರ ಅಂತ. ಸೊ ವುಮೆನ್ಸ್ ಮಾತ್ರ ಅಲ್ಲ, ಇಲ್ಲಿ ಮೆನ್ಸ್ ಕೂಡ ವರ್ಕ್ ಮಾಡ್ಬೋದು, ಸ್ಟೂಡೆಂಟ್ಸ್ ಕೂಡ ವರ್ಕ್ ಮಾಡ್ಬೋದು. ಸೊ ಇಲ್ಲಿ ಯಾರು ನಿಮಗೆ ಬಾಸ್ ಅಂತ ಯಾರು ನಿಮಗೆ ಇರಲ್ಲ. ಬಿ ಯುವರ್ ಓನ್ ಬಾಸ್, ಅಂದರೆ ನಿಮಗೆ ನೀವೇ ಬಾಸ್ ಆಗಿರ್ತೀರಾ ಅಂತ ಈ ಒಂದು ಲೈನಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೆವೆಲ್ ಬಂದು ನೋಡಿ, ವಾಟ್ ಈಸ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂತ ಇದೆಯಲ್ಲ, ಇಲ್ಲಿ ನೀವು ಇದನ್ನ ರೀಡ್ ಮಾಡಿ. ನೋಡಿ, ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ದಿ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ ಎಂಪವರ್ ವುಮೆನ್ ವಿತ್ ಎ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಮನೆಯಲ್ಲೇ ಇಟ್ಕೊಂಡು ಈ ಕೆಲಸ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಒಂದು ಮೊಬೈಲು ಮತ್ತು ಒಂದು ಸೈಲೆಂಟ್ ಏರಿಯಾ, ಅಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ಸೈಲೆಂಟ್ ಏರಿಯಾದಲ್ಲಿ ನೀವು ವರ್ಕ್ ಮಾಡ್ಬೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಒಂದು ಜಾಬ್ನ ನೀವು ಕಲಿಯೋದಕ್ಕೆ ಅವರು ಟ್ರೈನಿಂಗ್ ಕೂಡ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆ ಎಸೆನ್ಷಿಯಲ್ ಟೂಲ್ಸ್ಗಳು ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ, ಅದನ್ನು ಕೊಟ್ಟು ಹೆಲ್ಪ್ ಮಾಡ್ತಾರೆ. ಅಂದರೆ ಕಾಂಟ್ಯಾಕ್ಟ್ಸ್, ಕಸ್ಟಮರ್ಸ್ದು ಕಾಂಟ್ಯಾಕ್ಟ್ಸ್ ನಂಬರ್ಸ್ಗಳನ್ನು ಕೊಟ್ಟು ನಿಮಗೆ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಥೌಸಂಡ್ಸ್ ಆಫ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅರ್ನ್ ಓವರ್ 15,000 ಪರ್ ಮಂತ್, ಅಂದರೆ 15,000 ರೂಪಾಯಿ ತನಕನೂ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದು ಕೂಡ 4 ರಿಂದ 6 ಗಂಟೆಗಳ ಕೆಲಸ ಮಾಡಿ 15,000 ರೂಪಾಯಿ ಪರ್ ಮಂತ್ ಅರ್ನ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೆಪ್ ಬನ್ನಿ, ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯಾವ ಯಾವ ಅವರ್ಸ್ಗೆ ಯಾವ ಯಾವ ಒಂದು ಸ್ಯಾಲರಿಗಳಿರ್ತವೆ, ಸ್ಯಾಲರಿ ಅಂತ ಹೇಳಲಿಕ್ಕಾಗಲ್ಲ, ಯಾವ ಒಂದು ಅರ್ನಿಂಗ್ಸ್ ಇರುತ್ತೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿ 2 hours ಅಂತ ಕ್ಲಿಕ್ ಮಾಡಿದ್ದೀನಿ.
2 ಅವರ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ 7,000 ರುಪೀಸ್ ಬಂತು. ನೆಕ್ಸ್ಟ್ ಲೆವೆಲ್ 4 ಅವರ್ಸ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ, 14,000 ಅಂತ ಇಲ್ಲಿ ತೋರಿಸ್ತಾ ಇದೆ. ನೀವು 4 ಅವರ್ಸ್ ವರ್ಕ್ ಮಾಡಿದ್ರೆ 14,000 ರುಪೀಸ್ ತನಕ ಇಲ್ಲಿ ಅರ್ನ್ ಮಾಡ್ಬೋದು. ನೆಕ್ಸ್ಟ್ 6 ಅವರ್ಸ್ ನೀವು ವರ್ಕ್ ಮಾಡಿದ್ರೆ ನೋಡಿ 21,000 ನಿಮಗೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ 8 ಅವರ್ಸ್ ನೀವು ವರ್ಕ್ ಮಾಡ್ತೀನಿ ಅಂತಂದರೆ 28,000 ರುಪೀಸ್ ನಿಮಗೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ ನೀವು ನೋಡೋದಾದರೆ ನೋಡಿ, ನೆಕ್ಸ್ಟ್ ಲೆವೆಲಲ್ಲಿ ನಿಮಗೆ ಇನ್ನೂ ಡೀಟೇಲ್ಸ್ ಕೊಡ್ತಾ ಹೋಗಿದ್ದಾರೆ ನೋಡಿ. ರಿಜಿಸ್ಟ್ರೇಷನ್ಗೆ ಏನೇನೆಲ್ಲ ನೀವು ಮಾಡಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಬಂದು ಸೈನ್ ಅಪ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ವಿತ್ ಯುವರ್ ನೇಮ್, ಅಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮ್ಮ ಪೋಸ್ಟಲ್ ಪಿನ್ ಕೋಡ್ನ ಇಲ್ಲಿ ಹಾಕಬೇಕಾಗಿರುತ್ತೆ. ನೆಕ್ಸ್ಟು ಒಂದು ಆನ್ಲೈನ್ ಟೆಸ್ಟ್ ಇರುತ್ತೆ ನಿಮಗೆ, ಅದು ಐ ಥಿಂಕ್ ವಾಟ್ಸಪ್ಪಲ್ಲಿ ನಿಮಗೆ ಆನ್ಲೈನ್ ಟೆಸ್ಟ್ ಆಗುತ್ತೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ನೋಡಿ, ವೆರಿಫೈ ಡಾಕ್ಯುಮೆಂಟ್ಸ್, ಗೋ ಟು ದಿ ನಿಯರೆಸ್ಟ್ ಜಿಯೋ ಆಫೀಸ್ ಆ್ಯಂಡ್ ಗೆಟ್ ಯುವರ್ ಡಾಕ್ಯುಮೆಂಟ್ಸ್ ವೆರಿಫೈಡ್. ಅಂದರೆ ನೀವು ಎಲ್ಲಿರ್ತೀರಲ್ಲ ಆ ಜಾಗದಲ್ಲಿ ಜಿಯೋ ಆಫೀಸ್ ಎಲ್ಲಿದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಕೊಂಡು ಬರಬೇಕಾಗತ್ತೆ. ಅಲ್ಲಿ ನಿಮಗೆ ಅಲ್ಲಿ ಟ್ರೈನಿಂಗ್ ಸೆಷನ್ ಅಂತ ಇರುತ್ತೆ ಆ ಒಂದು ಜಿಯೋ ಆಫೀಸಲ್ಲಿ, ಓಕೆನಾ. ಅಲ್ಲಿ ನಿಮಗೆ ನೀಟಾಗಿ ಕ್ಲೀನಾಗಿ ಹೇಳ್ಕೊಡ್ತಾರೆ. ಅಲ್ಲಿ ನಿಮಗೆ ಲರ್ನಿಂಗ್ ಮೆಟೀರಿಯಲ್ಸ್ ಕೂಡ ನಿಮಗೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಬನ್ನಿ, ನೆಕ್ಸ್ಟ್ ಯಾವ ಲೆವೆಲ್ ನಿಮಗೆ ನೋಡೋದಕ್ಕೆ ಸಿಗ್ತದೆ ಅಂತಂದರೆ ನೋಡಿ, ಆಲ್ರೆಡಿ ಕೆಲಸ ಮಾಡ್ತಾ ಇರೋವಂಥ ಒಂದಷ್ಟು ಜನ ಇಲ್ಲಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಈ ಒಂದು ಫೀಡ್ಬ್ಯಾಕ್ನ ನೀವು ನೋಡಿಕೊಂಡು ಓದ್ಕೋಬೋದು, ಓಕೆನಾ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಹೇಗೆ ನಿಮಗೆ ಯಾವ ಸ್ಟೆಪ್ಗಳಲ್ಲಿ ಹೇಗೆ ನೀವು ಮೂವ್ ಮಾಡಬೇಕು ತಿಳ್ಕೋಬೇಕು ಅಂತ ಡೀಟೇಲ್ಸ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಬನ್ನಿ ನೋಡಿ, ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತಂದರೆ ಇಲ್ಲಿ ಲಾಸ್ಟ್ ಕಾಲಮಲ್ಲಿ ಬರುತ್ತೆ ರಿಜಿಸ್ಟರ್ ನಾವು ಅಂತ ಬರ್ತಾ ಇದೆ ನೋಡಿ. ಇಲ್ಲಿ ನಿಮ್ಮ ಹೆಸರನ್ನ ಫಿಲ್ ಮಾಡಬೇಕು, ನೆಕ್ಸ್ಟು ಮೊಬೈಲ್ ನಂಬರ್ನ ಫಿಲ್ ಮಾಡಬೇಕು, ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಫಿಲ್ ಮಾಡಬೇಕು, ನೆಕ್ಸ್ಟು ಜೆಂಡರ್ ಅದನ್ನು ಫಿಲ್ ಮಾಡಬೇಕು, ನೆಕ್ಸ್ಟು ಕರೆಂಟ್ ಆಕ್ಯುಪೇಷನ್, ನೀವು ಯಾವ ಜಾಗದಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಲ್ಲ ಆ ಜಾಗನ ನೀವು ಮೆನ್ಷನ್ ಮಾಡಬೇಕು, ಮತ್ತು ಪಿನ್ ಕೋಡ್, ನಿಮ್ಮ ಪೋಸ್ಟಲ್ ಪಿನ್ ಕೋಡ್ ಏನಿರುತ್ತಲ್ಲ ಅದನ್ನು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪು ನೋಡಿ, ಈ ಒಂದು ಕ್ಯಾಪ್ಚಾ ಇರುತ್ತಲ್ಲ ಇದನ್ನು ಫಿಲ್ ಮಾಡಬೇಕು, 5YC28 ಇದನ್ನು ನೀವು ಇಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಅಪ್ಲೈ ಆಯಿತು. ನೆಕ್ಸ್ಟ್ ಸ್ಟೆಪ್ಪು ನಿಮಗೆ ತಿಳಿಯುತ್ತೆ, ನೀವು ಆಫೀಸ್ಗೆ ಹೋಗಿ ತಿಳ್ಕೊಬೇಕಾಗತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಜಾಬ್ಗೆ ಅಪ್ಲೈ ಮಾಡೋದು ಈಸಿ ಇದೆ. ಈ ಜಾಬ್ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ನೀವು ಇರುವಂಥ ಜಾಗದಲ್ಲೇ ನೀವು ಪಾರ್ಟ್ ಟೈಮ್ ಜಾಬ್ ಮಾಡಬಹುದು, ಅದು ಕೂಡ ನಿಮಗೆ ಫ್ರೀ ಸಿಕ್ಕಂಥ ಸಮಯದಲ್ಲಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಯಾರ್ಯಾರು ಮನೆಯಲ್ಲಿ ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಅವರಿಗಂತೂ ತುಂಬಾನೇ ಹೆಲ್ಪ್ ಆಗುತ್ತೆ. ಸ್ಟೂಡೆಂಟ್ಸ್ ಕೂಡ ಅವರ ಸ್ವಂತ ದುಡಿಮೆನ ಕಂಡುಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡಿ. ಬೈ ಚಾನ್ಸ್ ನೀವು ಆಲ್ರೆಡಿ ಬೇರೆ ಕೆಲಸ ಮಾಡೋರಾಗಿದ್ರೆ ಈ ರೀತಿಯ ಕೆಲಸನ ಹುಡುಕ್ತಾ ಇರುವಂಥ ವ್ಯಕ್ತಿಗಳಿಗಾದರೂ ಶೇರ್ ಮಾಡಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಕಾಣ್ತೀನಿ, ಮತ್ತೆ ಸಿಗೋಣ. ನಮಸ್ಕಾರ.